ಈಗ ನಾವು ಮಹಾಭಾರತದ ಕಥೆಯನ್ನು ನೋಡೋಣ ಏನು ಅಂತ. ಮಹಾಭಾರತ ಒಂದು ಮನಸ್ಸಿನ ಕತೆ. ನನ್ನ ತಂದೆ ನನ್ನ ತಾಯಿ ಮನಸ್ಸು ಮಾಡಿ ನನ್ನನ್ನು ಹುಟ್ಟಿಸಿದ್ರು. ಹಾಗಾಗಿ ಪ್ರತಿ ಮಾನವನ ಜನನವೂ ಸಹ ಯಾವುದಪ್ಪ ಆಗಿದೆ ಅಂತಂದರೆ ಮನಸ್ಸಿನಿಂದಲೇ ಆಗಿದೆ. ಹಾಗಾಗಿ ಶರೀರದಲ್ಲಿ ಹುಟ್ಟಿದ್ದೇನಪ್ಪ ಅಂತ ಕೇಳಿದಂತೆ ಮನಸ್ಸೇ ಹುಟ್ಟಿದೆಯಂತೆ. ಹಾಗಾಗಿ ಮೊದಲು ಹುಟ್ಟಿದ್ದು ಮನಸ್ಸು, ನಂತರ ಅಂದ್ರಂತೆ ಸ್ವಲ್ಪ ಬೆಳೆದ ಮೇಲೆ ಬುದ್ಧಿ ಹುಟ್ಟಂತೆ. ಹಾಗಾಗಿ ನಂತರ ಹುಟ್ಟಿರ್ತಕ್ಕಂಥದ್ದು ಬುದ್ಧಿ, ಮೊದಲು ಹುಟ್ಟಿರ್ತಕ್ಕಂಥದ್ದು ಮನಸ್ಸು. ಹಾಗೆಯೇ ಮೊದಲು ಹುಟ್ಟಿದಂಥ ಮನಸ್ಸನ್ನು ಅಣ್ಣ ಅಂತ ಕರೆಯೋಣ, ನಂತರ ಹುಟ್ಟಿರ್ತಕ್ಕಂಥ ಬುದ್ಧಿಯನ್ನು ತಮ್ಮ ಅಂತ ಕರೆಯೋಣ. ಈ ಶರೀರದ ರಾಜ್ಯಭಾರ ಈ ಅಣ್ಣ ತಮ್ಮಂದರಾಗಿರೋ ಮನಸ್ಸು ಮತ್ತು ಬುದ್ಧಿಯಿಂದ ನಡೀಬೇಕಲ್ವೇ? ಹಾಗಿದ್ರೆ ಇದೊಂದು ಅಣ್ಣ ತಮ್ಮಂದಿರ ಕತೆ. ಈ ಕಥೆಯನ್ನು ಯಾರಪ್ಪ ಬರೀಬೋದು ಅಂತಂತೆ ಯಾರು ಶರೀರದ ಒಳಗೆ ವಾಸ ಮಾಡಿದಾನೋ ಅವನೇ ಬರೀಬೇಕಂತೆ. ಹಾಗಾಗಿ ಯಾರು ಶರೀರದಲ್ಲಿ ಪರಿಪೂರ್ಣವಾಗಿ ವಾಸ ಮಾಡ್ತಾನೋ ಅವನ ಹೆಸರೇ ವ್ಯಾಸ. ಹಾಗಾಗಿ ವ್ಯಾಸ ಎಲ್ಲ ಪಾತ್ರಧಾರಿಗಳ ಸೃಷ್ಟಿಕರ್ತನೂ ಹೌದು, ಕಥೆಯ ಮೂಲವು ಅವನಿಂದಲೇ ಬಂದಿರತಕ್ಕಂಥದ್ದು. ಈ ಮನಸ್ಸಿಗೆ ಬುದ್ಧಿಗೆ ರಾಜ್ಯದ ಶರೀರ ಅನ್ನತಕ್ಕಂಥ ರಾಜ್ಯದ ವಿಷಯದಲ್ಲಿ ಭಿನ್ನಾಭಿಪ್ರಾಯವಿದೆ. ಮನಸ್ಸು ಹೇಳ್ತಾ ಇದೆ ನಾನು ಮೊದಲು ಹುಟ್ಟಿದ್ದೀನಿ, ನನಗೆ ರಾಜ್ಯ ಅಂತ. ಬುದ್ಧಿ ಹೇಳುತ್ತೆ ಇಲ್ಲಪ್ಪ, ನಾನು ನಿಧಾನ ಹುಟ್ಟಿದ್ದೀನಿ, ಆದರೂ ಸಹ ನಾನು ತಮ್ಮನೇ, ಆದರೆ ನನ್ನನ್ನು ಕೇಳಿ ನೀನು ರಾಜ್ಯಭಾರ ಮಾಡು ಅಂತ. ರಾಜ್ಯದ ಬಿಸಿಲಲ್ಲಿ ಜಗಳ ಬಂದಿದ್ದರಿಂದ ವ್ಯಾಸ ಏನು ಮಾಡ್ದ, ಎರಡು ಪಾತ್ರಧಾರಿಗಳನ್ನು ತಂದ. ಒಂದು ಪಾತ್ರಧಾರಿಯಲ್ಲಿ ಮನಸ್ಸಿದೆ, ಬುದ್ಧಿ ಇಲ್ಲ, ಯಾಕಂದರೆ ಜಗಳ ಆಗಿದೆ. ಮತ್ತೊಂದು ಪಾತ್ರಧಾರಿಯಲ್ಲಿ ಬುದ್ಧಿ ಇದೆ, ಮನಸ್ಸಿಲ್ಲ. ಹಾಗಾಗಿ ಎರಡನೇ ಪಾತ್ರಧಾರಿ ತಂದ. ಯಾರಿಗೆ ಮನಸ್ಸಿದೆ ಬುದ್ಧಿ ಇಲ್ಲ ಅವನು ಹೇಗಿರ್ತಾನೆ ಎಂದಿರುತ್ತೆ, ಬುದ್ಧಿ ಇಲ್ಲದೆ ಇರತಕ್ಕಂಥವನು ಕುರುಡನಂತೆ, ಹುಟ್ಟು ಕುರುಡನಂತೆ, ಅವನ್ನ ಧೃತರಾಷ್ಟ್ರ ಅಂತಂದ. ಮತ್ತೊಬ್ಬನಲ್ಲಿ ಬುದ್ಧಿ ಇದೆ, ಮನಸ್ಸಿಲ್ಲ. ಹಾಗೆ ಅವನು ಯಾರು ಅಂದ್ರಂತೆ, ಬುದ್ಧಿ ಇಲ್ಲದೆ ಇದ್ದರೆ ಏನು ಮಾಡೋಕ್ಕಾಗತ್ತೆ ಅಂದ್ರಂತೆ, ಅವನಿಗೆ ಮಕ್ಕಳಾಗಲ್ಲ ಸ್ವಾಮಿ ಅಂದ್ರಂತೆ. ಅವನ ಹೆಸರೇನು ಅನ್ನುತ್ತೆ, ಬುದ್ಧಿಯನ್ನೇ ಹೊಂದಿರತಕ್ಕಂಥವನು, ಮನಸ್ಸನ್ನು ಹೊಂದಿರತಕ್ಕಂಥವನ್ನ ಪಾಂಡು ಅಂದ್ರಂತೆ. ಹೀಗೆ ಧೃತರಾಷ್ಟ್ರ ಮತ್ತು ಪಾಂಡು ಅನ್ನತಕ್ಕಂಥ ಎರಡು ವ್ಯಕ್ತಿಗಳ ಎರಡು ಕ್ರಿಯೆಗಳನ್ನು ಪರಿಚಯ ಮಾಡಿ, ಮೈಂಡ್ ವಿತೌಟ್ ಇಂಟೆಲೆಕ್ಟ್ ಈಸ್ ಕಾಲ್ಡ್ ಧೃತರಾಷ್ಟ್ರ, ಇಂಟೆಲೆಕ್ಟ್ ವಿತೌಟ್ ಮೈಂಡ್ ಈಸ್ ಕಾಲ್ಡ್ ಪಾಂಡು. ಈ ಎರಡರ ಸಂಘರ್ಷದ ಕತೆ, ಮನಸ್ಸು ಮತ್ತು ಬುದ್ಧಿಯ ತಾಕಲಾಟ, ಬುದ್ಧಿಗೆ ಏನು ಮಾಡಬೇಕು, ಮನಸ್ಸು ಏನೇನು ಮಾಡುತ್ತೆ ಅನ್ನತಕ್ಕಂತಹ ತಾಕಲಾಟದ ಕಥೆಯಾಗಿ ಈ ಮಹಾಭಾರತ ಅನ್ನತಕ್ಕಂಥ ಒಂದು ದೊಡ್ಡ ಬೃಹತ್ ಗ್ರಂಥ ರಚನೆ ಆಯಿತು. 1,00,000 ಶ್ಲೋಕಗಳು ಮಹಾಭಾರತದಲ್ಲಿದೆ. 86 ವಿವಿಧ ಮಹಾಭಾರತಗಳಿವೆ. ಎಲ್ಲ ಮಹಾಭಾರತದ ಶ್ಲೋಕಗಳನ್ನು ತೆಗೆದುಕೊಂಡ್ರೆ ಸುಮಾರು ಒಂದು 50-60 ಲಕ್ಷ ಶ್ಲೋಕಗಳು ಬರುತ್ತೆ. ಇಂತಹ ಒಂದು ಮಹಾಭಾರತ ನಮಗೆ ಯಾಕಪ್ಪ ಮುಖ್ಯ ಅಂತಂದರೆ, ಮನಸ್ಸು ಏನೇನು ಮಾಡುತ್ತೆ ಜಗತ್ತಲ್ಲಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬನನ್ನು ಪರಮಾತ್ಮನನ್ನು ಬಲಶಾಲಿಯಾಗಿ ಮಾಡೋಕ್ಕೋಸ್ಕರವಾಗಿ ಈ ಮನೋ ವ್ಯವಸ್ಥೆಯ ಗ್ರಂಥವನ್ನು ತಂದಿದ್ದಾನೆ. ಇಟ್ ಇಸ್ ದಿ ಬಿಗ್ಗೆಸ್ಟ್ ಸೈಕ್ಯಾಟ್ರಿ ಬುಕ್ ಇನ್ ದ ಹೋಲ್ ಆಫ್ ದ ವರ್ಲ್ಡ್ ಟು ಎಲಿವೇಟ್ ದ ಹ್ಯೂಮನ್ ಬೀಯಿಂಗ್. ಹಾಗಾಗಿ ಮಹಾಭಾರತ ಒಂದು ಮನಸ್ಸಿನ ಒಂದು ಪಕ್ಷಿ ನೋಟ, ಮನಸ್ಸು ಏನೇನು ಮಾಡಬೇಕು ಅನ್ನತಕ್ಕಂಥದ್ದೇ ಮಹಾಭಾರತ. ಪಂಚಭೂತಗಳೇ ಪಂಚಪಾಂಡವರು. ಹೀಗೆ ಕೃಷ್ಣ ಮನಸ್ಸು, ಯಾವ ಮನಸ್ಸು ಅಂತರ್ಗತವಾಗಿ ಇಂದ್ರಿಯಗಳ ಜೊತೆ ಹೋಗಿ ಜಗತ್ತನ್ನು ದರ್ಶನ ಮಾಡ್ಕೊಬೋದು ಆ ಮನಸ್ಸಿಗೆ ಕೃಷ್ಣ ಅಂತಾರೆ. ಯಾವ ಮನಸ್ಸು ಆತ್ಮನಾಗಿರೋ ರಾಮನನ್ನು ಬಲಪಡಿಸುತ್ತೋ ಇದಕ್ಕೆ ಬಲರಾಮ ಅಂತಾರೆ. ಹೀಗೆ ಅನೇಕ ಪಾತ್ರಧಾರಿಗಳನ್ನು ಒಳಗಡೆ ಕೊಡ್ತಾನೆ. ಇವೆಲ್ಲ ಶರೀರದ ವಿವಿಧ ಕ್ರಿಯೆಗಳು. ಹಾಗಾಗಿ ಮಹಾಭಾರತ ಮಾನವನ ಅಭ್ಯುದಯಕ್ಕೋಸ್ಕರ ಬರೆದಿರ್ತಕ್ಕಂಥದ್ದು. ಇದು ಭಾರತದಲ್ಲಿ ನಡೆದಂಥ ಗ್ರಂಥವಲ್ಲ, ವಿಶ್ವದ ಮಾನವರ ಪ್ರತಿಯೊಬ್ಬರ ದೇಹದಲ್ಲೂ ನಡೀತಕ್ಕಂಥದ್ದು. ಇದಕ್ಕೆ ಹುಟ್ಟು ಇಲ್ಲ, ಇದಕ್ಕೆ ಸಾವು ಇಲ್ಲ. ಇದು ಎಲ್ಲ ಕಾಲದ ಚರಿತ್ರೆ. ಹಾಗಾಗಿ ಇದನ್ನು ಸಾರ್ವಕಾಲಿಕ ಸತ್ಯಶಾಸ್ತ್ರ ಮತ್ತು ಸಾರ್ವಕಾಲಿಕವಾಗಿ ಮನುಷ್ಯರ ಅಭ್ಯುದಯಕ್ಕೋಸ್ಕರ ಬರೆದಿರ್ತಕ್ಕಂಥ ಗ್ರಂಥವೇ ಮಹಾಭಾರತ.